ನಮಸ್ತೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಟ್ರಾವೆಲ್ ಸ್ಟೋರೀಸ್ಗೆ. ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಾ ಇರೋದು. ಪ್ರೆಸೆಂಟ್ ಈಗ ರೋಮ್ ಸಿಟಿಯಲ್ಲಿದ್ದೀವಿ. ಈಗ ಸೆಕೆಂಡ್ ಡೇ ಇವತ್ತು. ಸೊ ನಾವು ಸಿಟಿ ಕಡೆ ತಿರುಗಡೆ ಹೋಗ್ತಾ ಇದ್ದೀವಿ. ಕೊಲೋಸಿಯಂ ಮ್ಯೂಸಿಯಂ ಮತ್ತು ಇನ್ನು ಬೇರೆ ಬೇರೆ ರೋಮನ್ ಎಂಪೈರ್ ಇರುವಂಥ ಜಾಗ, ಅಂದರೆ ಅಳಿದುಳಿದ ಜಾಗ, ಸಾವಿರಾರು ವರ್ಷಗಳ ಇತಿಹಾಸ ಇರೋಂಥ ಜಾಗಗಳು ತೋರಿಸ್ತೀನಿ. ಮತ್ತು ಅದೇ ಹೇಳಿದ್ನಲ್ಲ ಕೊಲೋಸಿಯಂ ಮ್ಯೂಸಿಯಂ, ಅದು ಕೂಡ ಒನ್ ಆಫ್ ದಿ ವಂಡರ್ ಆಫ್ ದಿ ವರ್ಲ್ಡ್. ಸೊ ಅಲ್ಲಿ ತೋರಿಸ್ತೀನಿ. ಹಂಗೆ ತೋರಿಸ್ಕೊಂಡು ನಿಮ್ಮನ್ನ ಮುಂದೆ ಮಾತಾಡ್ಸ್ಕೊಂಡು ಹೋಗೋಣ. ಬನ್ನಿ ಈಗ ಹೋಗೋಣ. ಎಲ್ಲ ರೆಡಿ ಆಗಿದ್ದೀವಿ. ಆಮೇಲೆ ನಾವು ಇದ್ದು ಸ್ಟೇ ಆಗಿದ್ದು ಅಪಾರ್ಟ್ಮೆಂಟ್ ಇದೆ, ಚೆನ್ನಾಗಿತ್ತು ಮಾತ್ರ, ನೈಸ್. ಈಗ ಬನ್ನಿ ಹೋಗೋಣ. ಎಲ್ಲ ರೆಡಿಯಾಗಿದ್ದೀವಿ. ಬಿಸಿಲು ಮಾತ್ರ ಹೆವಿ ಇದೆ. ಪ್ಲೇಸಲ್ಲಿ ಹೋಗ್ತಾ ಸಿಗೋಣ. ಲೆಟ್ಸ್ ಗೋ. ಚೆಕ್ ಫಸ್ಟ್ ಲೊಕೇಶನ್ ಬಂದಿದ್ದೀವಿ. ಇದು ಒಂದು ಬೆಸಿಲಿಕಾ ದಿ ಸೆಂಟ್ ಮ್ಯಾರಿಯಾ ಅಂತ. ಇದು ಒಂದು 432ನೇ ಇಸ್ವಿಯಲ್ಲಿ, ಅಂದರೆ ಆಲ್ಮೋಸ್ಟ್ 1,500 ವರ್ಷಗಳಿಂದ ಇನ್ನೂ ಹೆಚ್ಚು ಹಳೆಯದಾದ ಚರ್ಚು. ಆವಾಗಿಂದ ಈಗಲೂ ಹಂಗೆ ನಿಂತಿದೆ. ಆವಾಗ ಕಟ್ಟಿರೋ ಚರ್ಚ್ ಇದು. ಇದು ಆವಾಗ ರೋಮನ್ ಎಂಪೈರ್ ಟೈಮಲ್ಲಿ ಫೇಮಸ್ ಆಗಿ ಚರ್ಚ್. ಆಮೇಲೆ ಒನ್ ಆಫ್ ದಿ ಲಾರ್ಜೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಚರ್ಚ್ ಇನ್ ದಿ ರೋಮ್. ಇದು ನೋಡ್ಕೊಳ್ಳಿ. ಇದು ನನ್ನ ಸೆಕೆಂಡ್ ಡೇ ಫಸ್ಟ್ ಜರ್ನಿ ಸ್ಟಾರ್ಟ್ ಆಗೋದ್ರಿಂದನೇ. ಹೊರಡೆ ಹೋಗೋಣ, ನೋಡಿ ಹೇಗಿದೆ ಅಂತ. ಲೆಟ್ಸ್ ಗೋ. ಇಲ್ಲಿ ಸರ್ಕಲ್ ನೋಡ್ರಿ ಹೇಗಿದೆ, ಮಜಾ ಇದೆ. ವಾವ್, ಅಲ್ಲೇ ಸ್ಟ್ಯಾಚು ಇದೆ. ಹಳೆ ಕಾಲದ ಪೋಪು ಅವರು ಮಾಡಿರೋದು ಸರ. ಅವ್ರ ಮುಂದೆ, ದೇವ್ರ ಮುಂದೆ ಕೈ ಮುಗಿತಾ ಇರೋದು. ಅದಕ್ಕೆ ಸುಗಿಸ್ತ ಮುಂದೆ ನೈಸ್. ಆ ಟೈಮಲ್ಲಿ ಮಾಡಿರೋ ಕಲ್ಲು ಎಷ್ಟು ಚೆನ್ನಾಗಿದೆ. ನಿಜ ಬೊಮ್ಮೆನೇ ಕೂತಂಗೈತೆ, ಅಂದರೆ ನಿಜ ಮನುಷ್ಯ ಕೂತಂಗೈತೆ. ಸೊ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಈಗ ಸಾಕಿದು. ನೆಕ್ಸ್ಟ್ ಪ್ಲೇಸ್ ಬಂದು ಕೊಲೋಸಿಯಂ ಮ್ಯೂಸಿಯಂ ಕಡೆಯಿಂದ, ಇಲ್ಲಾಂದರೆ ರೋಮನ್ ಎಂಪೈರ್ ಕಡೆ ಹೋಗೋಣ. ಬನ್ನಿ, ಎಕ್ಸಿಟ್. ಸೊ ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ, ನೆಕ್ಸ್ಟ್ ಪ್ಲೇಸ್ಗೆ ಬಂದಿದ್ದೀನಿ. ಇದೇ ದಿ ವಂಡರ್ ಆಫ್ ದಿ ವರ್ಲ್ಡ್. ಸೊ 7 ವಂಡರ್ಸಲ್ಲಿ ಇದು ಕೂಡ ಒಂದು. ಕೊಲೋಸಿಯಂ ಮ್ಯೂಸಿಯಂ ಅಂತ, ರೋಮನ್ ಎಂಪೈರ್ ಟೈಮಲ್ಲಿ ಕಟ್ಟಿರುವಂಥ ಬಿಲ್ಡಿಂಗ್ ಇದು. ಆಲ್ಮೋಸ್ಟ್ 1,500ಕ್ಕಿಂತ ಹೆಚ್ಚು ಇತಿಹಾಸ ಇರುವಂಥ ಜಾಗ ಇದು. 1980 ಯುನೆಸ್ಕೋದವರು ಇದನ್ನು ವರ್ಲ್ಡ್ ಒನ್ ಆಫ್ ದಿ ವಂಡರ್ ಆಫ್ ದಿ ವರ್ಲ್ಡ್ ಅಂತ ಇದನ್ನು ರೆಕಗ್ನೈಸ್ ಮಾಡಿ ಕೊಟ್ಟರು 1980ಯಲ್ಲಿ. ಅಲ್ಲಿವರೆಗೂ ನಾರ್ಮಲಾಗಿ ಯುನೆಸ್ಕೋಲ್ಲಿ ಇತ್ತು. ಆಮೇಲೆ ಇದು ಆಂಪಿ ಥಿಯೇಟ್ರ್ ಆಗಿತ್ತು ರೋಮನ್ ಎಂಪೈರ್ ಟೈಮಲ್ಲಿ. ಅವ್ರು ಏನಾದರೂ ಫೈಟು, ಅಂದರೆ ಇದು ಗ್ಲಾಡಿಯೇಟರ್ ಫೈಟ್ಸು, ಇಲ್ಲಾಂದರೆ ಅನಿಮಲ್ ಫೈಟ್ಸು, ಇಲ್ಲ ಏನಾದರೂ ಪ್ರೋಗ್ರಾಮ್ ನಡೆಸಬೇಕು ಅಂದರೆ ಒಡೆ ನಡೆಸ್ತಾಯಿದ್ರು. ಸೊ ಒಳಗಡೆ ತುಂಬ ಚೆನ್ನಾಗಿದೆ. ಮತ್ತು 70,000 to 80,000, 91 ಲಕ್ಷ ಹೆಚ್ಚು ಕಮ್ಮಿವರೆಗೂ ಜನನ ಒಳಗಡೆ ಹೋಸ್ಟ್ ಮಾಡ್ಬೋದು. ಇದು ಒಳಗಡೆ ಅಷ್ಟು ಜಾಗ ಇದೆ, ಅಷ್ಟು ದೊಡ್ಡದಿದು. ಆಮೇಲೆ ಇನ್ನೊಂದು ಹೇಳಬೇಕು, ಎಷ್ಟು ಹೈಟ್ ಇದೆ ಅಂದರೆ 17 ಫ್ಲೋರ್ ಬಿಲ್ಡಿಂಗ್ ಅಷ್ಟು ಹೈಟ್ ಇದೆ ಇದು. ಆ್ಯಕ್ಚುಲಿ 17 ಫ್ಲೋರ್ ಬಿಲ್ಡಿಂಗ್, ಅಂದರೆ ನೀವು ಫೋಟೋದಲ್ಲಿ ಬಿಡೋದು ಹೆಂಗೆ ಕಾಣಿಸೋದು ಗೊತ್ತಿಲ್ಲ. 17 ಫ್ಲೋರ್ ಬಿಲ್ಡಿಂಗ್ ಇದು ಆ್ಯಕ್ಚುಲಿ. ಇದು ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು 2,000 ವರ್ಷ ಆದರೂ ಇನ್ನೂ ಚೆನ್ನಾಗಿದೆ. ಅಂದರೆ ಎಲ್ಲ ಗಾಳಿ ಮಳೆ ಬಿಸಿಲು ಅಲ್ಲಾಡ್ದಂಗೆ. ದ್ಯಾಟ್ ಈಸ್ ಗ್ರೇಟ್. ಹೊರಗಡೆ ಹೋಗಿ ಟಿಕೆಟ್ ತೊಗೊಬೇಕು. ಆನ್ಲೈನ್ ಬುಕ್ ಮಾಡ್ಕೊಂಬಂದು €2 ಜಾಸ್ತಿ. ಆಫ್ಲೈನ್ ಹೋಗ್ತೀವಿ ಅಂದರೆ
€2 ಕಮ್ಮಿ ಆಗುತ್ತೆ. €15 ಎಂಟ್ರಿಗೆ, €17 ಬಂದು ಆನ್ಲೈನಲ್ಲಿ. ಚೆನ್ನಾಗಿದೆ, ಬನ್ನಿ ಫೋಟೋ ತಗೊಳ್ಳೋಣ. ತುಂಬ ಜನ ಇದ್ದಾರೆ, ಆಮೇಲೆ ಸಿಗೋಣ ಮುಂದೆ ಹೋಗ್ತಾ. ಬನ್ನಿ. ನೋಡ್ರಪ್ಪ ಈ ಗೋಡೆಗಳು ಎಂತೆಂಥ ಏನೋ ಪ್ರಳಯ ಆದ್ರೂ ಯಾವುದೇ ಏನೋ ಆದ್ರೂ ಭೂಕಂಪ ಆದ್ರೂ ಅಲ್ಲಾಡ್ದ ನಿಂತಿರೋದು ಇದು. ಮತ್ತು ಇದನ್ನು ನೋಡಿ ಆರ್ಕಿಟೆಕ್ಚರು, ಇದು ಒಂದು ಆರ್ಕ್ ಅಂದರೆ ಲೈಕ್ ಇದೊಂದು ಏನಂತಾರೆ ಎಂಟ್ರಿ ಆಗೋ ಗೋಡೆ ಚೆನ್ನಾಗಿದೆ. ಎಂಟ್ರಿ ಆಗೋಂಥದ್ದು ಛತ್ರಿ ಅಡ್ಡ ಬಂತಲ್ಲ, ಸಾರಿ. ಈಗ ನೋಡಿ ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ, ಕಾಣಿಸೋದಿಲ್ಲ, ಇವೆಲ್ಲ ಖಾಲಿ ಜಾಗಗಳು. ಅಂದರೆ ಅಲ್ಲೆಲ್ಲ ಇವೆಲ್ಲ ರೋಮನ್ ಎಂಪೈರ್ ಟೈಮಲ್ಲಿ ಇದ್ದಿದ್ದು ಆರ್ಕಿಟೆಕ್ಚರ್ಸು. ಹೊರಗಡೆ ಹೋಗ್ಬೋದು, ಅಲ್ಲೂ ಕೂಡ ಅದು ತೋರಿಸ್ತೀನಿ, ಒಂದು ವಿಡಿಯೋ ಹಾಕ್ತೀನಿ. ಆಮೇಲೆ ಫಸ್ಟ್ ಇದು ಕವರ್ ಮಾಡೋಣ, ಒಂದು ಸುತ್ತ ಒಂದು ಹಾಕೊಂಡು ಹೋಗ್ಬಿಟ್ಟು ಇವಾಗ ನಮ್ಮ ಫೋಟೋಸ್ ನೋಡಿ. ನೋಡ್ರಿ, ಎಲ್ಲಿಂದ ನೋಡೋದು ಅಷ್ಟು ದೊಡ್ಡ ಬಿಲ್ಡಿಂಗು, ಎಷ್ಟು ದೊಡ್ಡ ಜನ ನಿಂತ್ಕೊಂಡು ಹೋಗ್ತಾನೆ ಅವರೇ ಈ ಉರಿ ಬಿಸಿಲಲ್ಲೂ. ಸೊ ನನ್ನ ಮುಂದೆ ಕಾಣಿಸ್ತಾ ಇರೋದು ರೋಮನ್ ಎಂಪೈರು. ಅದು ಹಳೇ ಕಾಲದ ಅವರ ಮೇನ್ ಸ್ಕ್ವೇರ್ ಆಗಿತ್ತು. ಅಂದರೆ ಆಲ್ಮೋಸ್ಟ್ 1,500-2,000 ಇತಿಹಾಸ. ಅಂದರೆ 615 AD ಕಟ್ಟಿರೋದು ಅವೆಲ್ಲನೂ. ಆಮೇಲೆ ಇದು ಹೇಳಿದ್ನಲ್ಲ ಆರ್ಚ್ ಅಂತ. ಸೊ ಈ ಆರ್ಚ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದೆ, ನೋಡೋಣ ಅಂತ. ಇದು ಒಂದು ಯುದ್ಧದಲ್ಲಿ ರೋಮನ್ ಎಂಪೈರ್ ಅವರು ಗೆದ್ದಾಗ ಆ ಗೆದ್ದಿದ್ದು ಖುಷಿಗೋಸ್ಕರ ಕಟ್ಟಿರೋಂಥ ಆರ್ಚ್ ಇದು. ತುಂಬ ಆರ್ಚ್ಗಳಿತ್ತು ಅಂತ ಹೇಳಿದ್ರೆ ಇದು ಒಂದೇ ಅಂತ ಸರ್ವೇ ಆಗಿರೋದು, ಅಂದರೆ ಇದು ಉಳ್ಕೊಂಡಿರೋದು. ಮಿಕ್ಕಿದೆಲ್ಲ ಆಳು ಮುಳು ಏನೋ ಆಗಿ ಹೋಗ್ಬಿಟ್ಟಿದೆ. ಈ ಆರ್ಚ್ನ ಒಂದು ಸಲ ಕ್ಲೀನಾಗಿ ಮುಂದೆ ತೋರಿಸ್ತೀನಿ, ನೋಡ್ಕೊಳ್ರಿ. ಆಮೇಲೆ ಅಲ್ಲಿಂದ ರೋಮನ್ ಎಂಪೈರ್ ಕಡೆ ಓಡೋಣ, ಓಕೆನಾ? ಬನ್ನಿ, ಈಗ ಆರ್ಚ್ ತೋರಿಸ್ತೀನಿ. ರಾಜರು ಎಲ್ಲ ಕಡೆ ಕುತ್ಕೊಂಡು ಕುದುರೆ ಮೇಲೆ ಓಡಾಡ್ತಾ ಇರೋದು, ನಿಂತ್ಕೊಂಡು ಖುಷಿಯಾಗಿ ನಿಂತ್ಕೊಂಡಿರೋದು ಎಲ್ಲ ಸಗದಾಗಿದೆ. ಒಂದು ದೊಡ್ಡ ಯುದ್ಧ ಅಂತೆ, ಆ ಯುದ್ಧದಲ್ಲಿ ಗೆದ್ದಿದ್ದು ಖುಷಿ ಕಟ್ಟಿರೋದು. 1,500-2,000 ವರ್ಷದ ಹಿಂದೆ ಯುದ್ಧದಲ್ಲಿ ಎಷ್ಟು ಜನ ಸತ್ತಿದ್ರೋ ಏನೋ, ಭಗವಂತನೇ ಬಲ್ಲ ಎಷ್ಟು ಜನ ಸತ್ತಿದ್ರು ಅಂತ. ಜನಗಳ ನೆನಪಿಗೋಸ್ಕರ ಕಟ್ಟಿರೋಂಥದ್ದು. ಓಕೆ, ಬನ್ನಿ ಮುಂದೆ ಹೋಗೋಣ. ಬನ್ನಿ ಎಂಟ್ರಿ ಆಗೋಣ. ರೋಮನ್ ಎಂಪೈರ್ ಇರುವಂಥ ಜಾಗ, ಹಳೇ ಕಾಲದ ಜಾಗ. ನಾನು ಒಂದು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಹಾಕಿರ್ತೀನಿ, ನೋಡ್ಕೊಂಬಿಡಿ. ಆ ಲಿಂಕಲ್ಲಿ ಒಂದು ಜಾಗ ಕಳಿಸಿರ್ತೀನಿ, ಗೂಗಲ್ ಮ್ಯಾಪ್ ಲೊಕೇಶನ್ನು. ಆ ಜಾಗದಲ್ಲಿ ಬಂದರೆ ಫ್ರೀಯಾಗಿ ಸ್ವಲ್ಪ ಆರಾಮಾಗಿ ಒಂದು ಕಡೆಯಿಂದ ರೋಮನ್ ಎಂಪೈರ್ನ ಒಂದು ಲೊಕೇಶನ್ ನೋಡ್ಬೋದು. ಅಂದರೆ ಲೈಕ್ ಹೆಂಗಿದೆ ಅಂತ ವ್ಯೂ ನೋಡ್ಬೋದು. ಸೊ ಇದು ಫ್ರೀ ಎಂಟ್ರಿ. ಇಲ್ಲಿ ಬಂದು ನಿಂತ್ಕೊಂಡ್ರೆ ಇಲ್ಲಿ ಆರಾಮಾಗಿ ನೋಡ್ಕೊಂಬರ್ಬೋದು. ಇದು ಹಳೆಯ ಕಾಲದ ರೋಮನ್ ಎಂಪೈರ್ ಇರೋದು. ಹಳೆದುಳಿದ ಕಂಬಗಳು, ಹಳೆದುಳಿದ ಮನೆಗಳು, ಅರಮನೆಗಳು. ಇದು ಆಲ್ಮೋಸ್ಟ್ ಆ ಟೈಮಲ್ಲಿ ಒಂದು 2,000-3,000 ವರ್ಷಗಳ ಹಿಂದೆ ಇಲ್ಲಿ ಏನೋ ಮೈನ್ ಸ್ಕ್ವೇರ್ ಆಗಿತ್ತು. ಎಲ್ಲ ಏನೇನು ನಡೀಬೇಕು ಅಂದರೆ ವ್ಯಾಪಾರ ಎಲ್ಲ ಇಲ್ಲೇ ನಡೀತಾ ಇತ್ತಂತೆ. ಸೊ ಈ ಜಾಗ ಈಗ ಪಾಳು ಬಿದ್ದೋಗಿದೆ. ಇದು ಎಕ್ಸ್ಕವೇಷನ್ ಮಾಡೋದು ಸಿಕ್ಕಿರೋವಂಥದ್ದು, ಸ್ವಲ್ಪ ಜಾಗ ಕೆಳಗಡೆ ಇರೋವಂಥದ್ದು. ಮೇಲ್ಗಡೆ ಅದೆಲ್ಲ ಹಳೆದುಳಿದ ಚರ್ಚ್ಗಳು, ರೋಮನ್ ಎಂಪೈರ್ ದೇವಸ್ಥಾನಗಳು. ಸೊ ಆಲ್ರೆಡಿ ನೋಡಿದ್ರೆ ನನ್ನ ವಿಡಿಯೋದಲ್ಲಿ ಏನು ಹೆಂಗಿದೆ ಅಂತ, ಅಂದರೆ ಒಳಗಡೆ ಹೇಗಿರುತ್ತೆ ಅಂತ. ಸೊ ಇದು ಈ ಜಾಗದಿಂದ ನೋಡುವಂಥದ್ದು. ಬನ್ನಿ ಹಂಗೆ ಮುಂದೆ ಹೋಗೋಣ. ನೋಡೋಣ, ಫ್ರೀ ಆಗಿ ನೋಡ್ಕೊಂಬೋಣ. ಇಲ್ಲ ಫ್ರೀ 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 ಇಂಪೀರಿಯಲ್ ಫೋರಮ್.
ಹಂಗೆ ನಡ್ಕೊಂಡು ಮುಂದೆ ಬಂದರೆ ಇನ್ನೊಂದು ಮಾನ್ಯುಮೆಂಟ್, ನ್ಯಾಷನಲ್ ಮಾನ್ಯುಮೆಂಟ್, ವಿಕ್ಟರ್ ಎಮಾನ್ಯುಯಲ್ II ಅವರದು ಸಿಗುತ್ತೆ, ಮಾನ್ಯುಮೆಂಟ್ ಸಿಗುತ್ತೆ. ಸಖತ್ತಾಗಿದೆ ಮಾತ್ರ ಬಿಲ್ಡಿಂಗು. ಇದು ಒಂದು ಫೇಮಸ್ ಬಿಲ್ಡಿಂಗ್ ಕೂಡ ಇಲ್ಲಿನ ರೋಮ್ ಸಿಟಿಯಲ್ಲಿ. ತುಂಬ ಜನ ಬರ್ತಾರೆ, ವಿಸಿಟ್ ಮಾಡ್ತಾರೆ. ಆ ಟೈಮಲ್ಲಿ ಕಟ್ಟಿರೋವಂಥದ್ದು. ತುಂಬ ವರ್ಷಗಳೇನಲ್ಲ, 2000-3000 ಹತ್ರ ಏನಿಲ್ಲ, ಒಂದು 600-700 ವರ್ಷಗಳ ಹಿಂದೆ ಕಟ್ಟಿರೋವಂಥದ್ದು. ಚೆನ್ನಾಗಿದೆ. ಮತ್ತೆಲ್ಲ ಮಾಡಿಫಿಕೇಶನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ ಮುಂದಿನ ತೋರಿಸ್ತೀನಿ ಹಾಗೆ ವಿಡಿಯೋನ. ಇದು ಒಂದು ಫಸ್ಟ್ ಇಟಾಲಿಯನ್ ಕಿಂಗು ಎಮಾನ್ಯುಯಲ್ ಅವರ ಸ್ಟ್ರಕ್ಚರ್ ಕೂಡ, ಸ್ಟ್ಯಾಚ್ಯೂ ಕೂಡ ಅಲ್ಲಿದೆ. ಮತ್ತು ಹಾಗೆ ಅಲ್ಲದು ಅನ್ನೊಂದು ಸೋಲ್ಜರ್ ಅಂತೆ, ಯಾರು ಸೋಲ್ಜರ್ ಹೆಸರು ಗೊತ್ತಿಲ್ಲ, ಅದು ಸೋಲ್ಜರ್ ಟೌನ್ ಕೂಡ ಇದೆ. ಅದ್ರ ಪಕ್ಕದಲ್ಲಿ ಒಂದು ಬೆಂಕಿ ಕೂಡ ಯಾವಾಗಲೂ ದೀಪ ಯಾವಾಗಲೂ ತೋರಿತಾ ಇರ್ತದೆ. ಆಗ್ತೀವಿ ಅಲ್ಲಿ ಹಾರಾಡ್ತಾ ಇರೋದು ಇಲ್ಲಿನ ಇಟಲಿಯ ಫ್ಲ್ಯಾಗ್. ಬನ್ನಿ ಹಂಗೆ ಫೋಟೋ ತಗೋಣ. ನಿಮ್ಗೆ ಹೇಳಿದ್ನಲ್ಲ ಅನ್ನೊಂದು ಸೋಲ್ಜರ್ ಒಬ್ಬರದು ಟೌಮ್ ಅಂತ. ಅಲ್ಲಿ ಬೆಂಕಿ ಇದ್ ಕಡೆ ಅದು ಕಡೆ ಹೋಯ್ತಾ ಆಯ್ತು ನೋಡಿ. ಅಲ್ಲಿ ಯಾರೋ ಸೋಲ್ಜರ್ಸು ಕಾವಲು ಕಾಯ್ತಾರೆ ಪಾಪ, ರೆಸ್ಪೆಕ್ಟ್ಗೆ ಇಲ್ಲೊಬ್ಬ ಕ್ಲೀನ್ ಮಾಡ್ತಾಯಿದ್ದಾರೆ. ನೈಸ್. ಬನ್ನಿ ಹಂಗೆ ಮುಂದಕ್ಕೆ ಹೋಗೋಣ, ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಅಲೋ ಇದೆ, ಫ್ರೀ ಎಂಟ್ರಿ. ಟಿಕೆಟ್ ಅಂದ್ಕೊಂಬಿಟ್ಟಿದೆ ಗುರು. ಛತ್ರಿ ಹೆಂಗೆ ಇಟ್ಕೊಂಡು ಅಂದರೆ ಮಳೆ ಎಲ್ಲ, ಬಿಸಿಲು ಏನು ಬಿಸಿಲಿದೆ ಗೊತ್ತಾ, 40 ಡಿಗ್ರಿ ಸೆಲ್ಸಿಯಸ್ ಇದೆ ಈಗ ಇಲ್ಲಿ ರೋಮಲ್ಲಿ. ಸೊ ಕಾಂಟ್ ಮೊದಲೇ ನನಗೆ ಆಗಲ್ಲ ಬಿಸಿಲು ಹೆವಿ ಅಂದರೆ, ಸೆಕೆ ನೀರು ನಿಂತ್ಕೊಂಡು ಹರಿತಾ ಇರುತ್ತೆ ಬಾಡಿ ಎಲ್ಲ. ಅದಕ್ಕೋಸ್ಕರ ಛತ್ರಿ ಬೇಕೇ ಬೇಕು ಟು ಅವಾಯ್ಡ್. ಬನ್ನಿ ಹೋಗೋಣ ಆಡ್. ಇಲ್ಲಿನ ಮಾನ್ಯುಮೆಂಟ್ಸ್ ನೋಡಿ ಸಾಕಾಗಿದೆ ಅಂದರೆ ಎಲ್ಲ ಕಿಚಿರೋ ಸ್ಟ್ರಕ್ಚರ್ಗಳು ಮಜಾ ಇದೆ. ಇವರೇ ನೋಡಪ್ಪ ವಿಕ್ಟೋರಿಯಾ ಎಮಾನ್ಯುಯಲ್ II ಅವರ ಸ್ಟ್ಯಾಚ್ಯೂ ಇದೇನೆ. ಇಟಾಲಿಯನ್ ಇದು ಕಿಂಗ್ಡಮ್ನ ಮೊದಲ ರಾಜ. ಸೊ ಇಲ್ಲಿಂದ ವ್ಯೂ ಮಾತ್ರ ಅಲ್ಟಿಮೇಟಾಗಿ ಕಾಣುತ್ತೆ. ಬನ್ನಿ ಹಂಗೆ ಮೇಲ್ಗಡೆ ಹೋಗ್ತಾ ಇರೋಣ. ಸುಸ್ತಾಗೋಯ್ತಪ್ಪ ಅಷ್ಟೊತ್ತಿಗೆ. 1 2 3 ರೆಡಿ 4 ಸ್ಟಾರ್ಟ್. ಹೇ ಅಪ್ಪ, ನೋಡಪ್ಪ ಒಳ್ಳೆ ಜಾಗ ಇದೆ, ಹಾಲಿದೆ. ಮನೆ ಅಂದ್ಕೊಂಡೆ, ಏನು ಜಾಗ ಇಲ್ಲ, ಈಚೆ ಮಾತ್ರ ಖಾಲಿ ಜಾಗ. ಸಾಕಾಗಿದೆ. ಇಲ್ಲಿ ಅವನ ಕಿಂಗ್ನ ಸ್ಟ್ಯಾಚು ಮತ್ತು ಫ್ಲ್ಯಾಗು ಮತ್ತು ರೋಡು ಮಜಾ ಇದೆ. ನನ್ನ ರೋಮ್ ಪ್ರಯಾಣದ ಕೊನೆಯ ಜಾಗ, ಕೊನೆಯ ಪ್ಲೇಸು. ಸೊ ಮೌತ್ ಆಫ್ ದಿ ಟ್ರೂತ್ ಅಂತ ಒಂದು ಜಾಗ, ಎಲ್ಲಿ ಒಂದು ಸರ್ಕಲಾಗಿ ಒಂದಿರುತ್ತೆ, ಮನುಷ್ಯನ ಫೋಟೋ ಇರುತ್ತೆ, ಮುಖ ಇರುತ್ತೆ. ಅದೊಳಗಡೆ ಬಾಯೊಳಗಡೆ ಕೈ ಇಟ್ಟರೆ ಅದು ಕಡಿದ್ರೆ ನಾನು ಸುಳ್ಳು ಹೇಳ್ತೀನಿ ಅಂತ ಅರ್ಥ, ಕಡ್ದಿಲ್ಲ ಅಂದರೆ ನಾನು ನಿಜ ಹೇಳ್ತೀನಿ ಅಂತ ಅರ್ಥ. ಸೊ ಅದಿದೆ, ಅದ್ರ ಹತ್ರ ಕೈ ಇಟ್ಬಿಟ್ಟು ವಿಡಿಯೋ ವೈಪೌಟ್ ಮಾಡೋಣ. ಮುಂದೆ ಇದೆ, ಬನ್ನಿ. ಇದು ಒಳ್ಳೆ ಅನ್ಸುತ್ತೆ. ಜನ ಕ್ಯೂ ನಿಂತ್ಕೊಂಡವ್ರೆ ಅದೊಡೆ ಬಾಯಲ್ಗಡೆ ಕೈ ಇಡೋಕ್ಕೆ. ನಾವು ಕ್ಯೂಯಲ್ಲಿ ನಿಂತ್ಕೊಂಡು ಬಾಯೊಳಗೆ ಕೈ ಇಟ್ಬಿಟ್ಟು ಹೋಗೋಣ, ಬನ್ನಿ. ನೋಡೋದಿಲ್ಲ ಜನ ಹೆಂಗಿದ್ದಾರೆ ಅಂತ. ಸೊ ನಾವು ಹೋಗೋಣ, ಒಡೆ ಕೈ ಇಡೋಣ, ಕಡಿತದ ಇದು ನೋಡೋಣ. ಬನ್ನಿ ಹಂಗೆ ನೋಡ್ತಾ ಇರಿ.
ನೋಡಿದ್ರಲ್ಲ ನನ್ನ ರೋಮ್ ಸೀರೀಸ್ನ ವೀಡಿಯೋಸ್ನ 2 ವಿಡಿಯೋ ಬಿಟ್ಟಿದ್ದೆ, ನೀವು ನೋಡಿದ್ರೆ ಅನ್ಕೊತೀನಿ ವಿಡಿಯೋಗಳನ್ನ, ರೋಮ್ ವಿಡಿಯೋಗಳನ್ನ ಎಲ್ಲ ಪ್ಲೇಸಸ್ ಕವರ್ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ಪ್ಲೇಸ್ನ ಹೋಗ್ತಾ ಇರೋದು, ನೆಕ್ಸ್ಟ್ ಕಂಟ್ರಿ ಹೋಗ್ತಾ ಇರೋದು ಬುಡಾಪೆಸ್ಟು, ಹಂಗೇರಿ ಕಂಟ್ರಿ, ಬುಡಾಪೆಸ್ಟ್ ಊರು. ಸೊ ಅಲ್ಲಿನ ವಿಡಿಯೋಸ್ ನೆಕ್ಸ್ಟ್ ಬರುತ್ತೆ. ಅಲ್ಲಿಯವರು ಕಾಯ್ತಾ ಇರಿ, ನೋಡ್ತಾ ಇರಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಟಾಟಾ, ಬೈ ಬೈ, ಸಿ ಯು ಸೂನ್, ಪೀಸ್.